ಒಂದು ಕಾಲದಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ನ ಹೆಸರನ್ನು ಕೇಳಿದರೆ ಎಲ್ಲರಿಗೂ ಭಯವಾಗುತ್ತಿತ್ತು. ಅವನು ವಿಶ್ವದ ಮೊದಲ ಬಿಲಿಯನ್ಯಾರ್ ಮತ್ತು ಇತಿಹಾಸದಲ್ಲಿ ಅತ್ಯಂತ ಧನಿಗಳಲ್ಲಿ ಒಬ್ಬ. ಅವನು ತನ್ನ ಕ್ರೂರ ವ್ಯಾಪಾರ ನೀತಿಗಳಿಂದ ಪ್ರತಿಸ್ಪರ್ಧಿಗಳನ್ನು ಹೊಡೆದು, ಹಲವು ಉದ್ಯಮಗಳ ನಿಯಂತ್ರಣವನ್ನು ತೆಗೆದುಕೊಂಡು, ಸರ್ಕಾರವನ್ನು ಲಂಚದ ಮೂಲಕ ಬಗ್ಗಿಸಿ ಮತ್ತು ವ್ಯಾಪಾರವನ್ನು ಯುದ್ಧದಂತೆ ನಡೆಸಿ ತನ್ನ ಕಂಪನಿಯಾದ ಸ್ಟ್ಯಾಂಡರ್ಡ್ ಆಯಿಲ್ ಅನ್ನು ವಿಶ್ವದ ಅತ್ಯಂತ ಪ್ರಬಲ ಮೊನೋಪೋಲಿಯಾಗಿ ಮಾಡಿದ. ರಾಕ್ಫೆಲ್ಲರ್ ದರಿದ್ರತೆಯ ಆಳದಿಂದ ಧನ ಮತ್ತು ಶಕ್ತಿಯ ಅತ್ಯಂತ ಉನ್ನತಿಗೆ ಏರಿದ ವ್ಯಕ್ತಿ. ಛಲ ಹಾಗೂ ದುರಾಸೆಗೆ ನಿಯಂತ್ರಣ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನುವುದಕ್ಕೆ ಇವನೇ ದೊಡ್ಡ ಉದಾಹರಣೆ. ಜಾನ್ ಡಿ ರಾಕ್ಫೆಲ್ಲರ್ 1831ರಲ್ಲಿ ನ್ಯೂಯಾರ್ಕ್ನಲ್ಲಿದ್ದ ಒಂದು ರೈತ ಕುಟುಂಬದಲ್ಲಿ ಜನಿಸಿದರು. ಅವರು ಸಣ್ಣಂದಿನಿಂದಲೇ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿ ಹಣ ಗಳಿಸುತ್ತಿದ್ದರು. ಅವರಿಗೆ 16 ವರ್ಷ ತುಂಬುವ ಹೊತ್ತಿಗೆ ಅವರ ತಂದೆ ಮತ್ತೊಂದು ಮದುವೆ ಮಾಡಿಕೊಂಡ್ರು. ಅದರಿಂದ ತನ್ನ ತಾಯಿ ಹಾಗೂ 4 ಜನ ಸೋದರರನ್ನು ಸಾಕುವ ಜವಾಬ್ದಾರಿ ಇವರ ಮೇಲೆ ಬಿತ್ತು. 18 ವರ್ಷ ವಯಸ್ಸಿನ ಜಾನ್ ಕ್ಲೀವ್ಲ್ಯಾಂಡ್ ಎಂಬ ಸ್ಥಳದಲ್ಲಿ ಬುಕ್ಕೀಪರ್ ಆಗಿ ಕೆಲಸಕ್ಕೆ ಸೇರಿಕೊಂಡರು. ಅಲ್ಲಿ ರಸಾಯನಶಾಸ್ತ್ರಜ್ಞ ಮಾರಿಸ್ ಕ್ಲಾರ್ಕ್ ಜೊತೆ ಸ್ನೇಹ ಬೆಳೆಸಿದರು. ಮಾರಿಸ್ ಹಾಗೂ ಜಾನ್ ಉತ್ಪನ್ನ ವ್ಯವಹಾರವನ್ನು ಶುರು ಮಾಡಿದ್ರು. ವಿವಿಧ ಆಹಾರ ಪದಾರ್ಥಗಳನ್ನು ಖರೀದಿಸಿ ಮರುಮಾರಾಟ ಮಾಡಿದರು. 1861ರಲ್ಲಿ ಅಮೆರಿಕಾದಲ್ಲಿ ಸಿವಿಲ್ ವಾರ್ ಪ್ರಾರಂಭವಾದಾಗ ಕ್ಲೀವ್ಲ್ಯಾಂಡ್ನ ಪ್ರಾಮುಖ್ಯತೆಯು ಹೆಚ್ಚಾದಂತೆ ವ್ಯಾಪಾರವು ಹೆಚ್ಚಾಯಿತು. ಸ್ಥಳೀಯ ಆಹಾರದ ಬೆಲೆಗಳು ಗಗನಕ್ಕೇರಿದವು ಮತ್ತು ಜಾನ್ನ ವ್ಯಾಪಾರವು 4 ಪಟ್ಟು ಹೆಚ್ಚಾಯಿತು. 1862ರ ಹೊತ್ತಿಗೆ 23ನೇ ವಯಸ್ಸಿನಲ್ಲಿ ಜಾನ್ $17,000 ಆದಾಯ ಗಳಿಸಿದರು. ಇಂದಿನ ಮೌಲ್ಯದಲ್ಲಿ ಅದು ಸುಮಾರು 4 ಕೋಟಿ ರೂಪಾಯಿಯಾಗಿತ್ತು. ಶೀಘ್ರದಲ್ಲೇ ಅವರು ತಮ್ಮ ಸಂಪತ್ತನ್ನು ಇನ್ನಷ್ಟು ಹೆಚ್ಚಿಸುವ ದಾರಿಯನ್ನು ಕಂಡುಕೊಂಡರು. ಸ್ನೇಹಿತರೆ, ವಿದ್ಯುಚ್ಛಕ್ತಿಯನ್ನು ಕಂಡುಹಿಡಿಯುವ ಮೊದಲು ಜನರು ಸಾಮಾನ್ಯವಾಗಿ ತಿಮಿಂಗಿಲ ಎಣ್ಣೆಯನ್ನು ಬಳಸಿ ಎಣ್ಣೆ ದೀಪಗಳಿಂದ ತಮ್ಮ ಮನೆಗಳನ್ನು ಬೆಳಗಿಸುತ್ತಿದ್ದರು. ತಿಮಿಂಗಿಲ ಬೇಟೆಯು ದುಬಾರಿಯಾಗಿತ್ತು ಮತ್ತು ಕೆಲವು ಜಾತಿಗಳ ಅಳಿವಿಗೆ ಕಾರಣವಾಯಿತು. ನೀವು ತಿಮಿಂಗಿಲ ಬೇಟೆ ಮತ್ತು ತೈಲ ಹೊರತೆಗೆಯುವಿಕೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ಕೆಳಗೆ ಕಾಮೆಂಟ್ ಮಾಡಿ. 1859ರಲ್ಲಿ ಮೊದಲ ಬಾರಿಗೆ ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಪೆಟ್ರೋಲ್ ನಿಕ್ಷೇಪಗಳನ್ನು ಕಂಡುಹಿಡಿಯಲಾಯಿತು. ಇದನ್ನು ಕಪ್ಪು ಚಿನ್ನ ಎಂದು ಕರೆಯಲಾಯಿತು. ಜಾನ್ ರಾಕ್ಫೆಲ್ಲರ್ ಸ್ಯಾಮ್ಯುಲ್ ಆಂಡ್ರ್ಯೂಸ್ ಅವರನ್ನು ಭೇಟಿಯಾದರು. ಅವರು ಸಲ್ಫ್ಯೂರಿಕ್ ಆಮ್ಲವನ್ನು ಬಳಸಿಕೊಂಡು ಸೀಮೆಎಣ್ಣೆಯಾಗಿ ಕಚ್ಚಾ ತೈಲವನ್ನು ಹೇಗೆ ಶುದ್ಧೀಕರಿಸುವುದು ಎಂದು ತಿಳಿದಿದ್ದರು ಮತ್ತು ತೈಲ ಸಂಸ್ಕರಣಾಗಾರವನ್ನು ಸ್ಥಾಪಿಸಲು ಹೂಡಿಕೆದಾರರನ್ನು ಹುಡುಕುತ್ತಿದ್ದರು. ತಮ್ಮ ಉತ್ಪನ್ನ ವ್ಯಾಪಾರದಿಂದ ಲಾಭದೊಂದಿಗೆ ಜಾನ್ ಮತ್ತು ಮೌರಿಸ್ ಕ್ಲಾರ್ಕ್ $4,000 ಅನ್ನು ಆಂಡ್ರ್ಯೂಸ್ನ ಸಂಸ್ಕರಣಾಗಾರದಲ್ಲಿ ಹೂಡಿಕೆ ಮಾಡಿದರು. ಅದು ಅವರ ಉತ್ಪನ್ನ ವ್ಯವಹಾರವನ್ನು ಮೀರಿಸಿತು. ಅವರು ಸಂಪೂರ್ಣವಾಗಿ ತೈಲದತ್ತ ಗಮನ ಹರಿಸಿದರು. ಆದರೂ ತೈಲ ಮಾರುಕಟ್ಟೆಯೂ ಅಸ್ಥಿರವಾಗಿತ್ತು. ಮೌರಿಸ್ಗೆ ಒತ್ತಡವನ್ನು ನಿಭಾಯಿಸಲು ಸಾಧ್ಯವಾಗದೆ ಅವನು ತನ್ನ ಪಾಲನ್ನು ಜಾನ್ಗೆ $72,500ಗೆ ಮಾರಿದನು. ಇಂದಿನ ಮೌಲ್ಯದಲ್ಲಿ ಅದು ಸುಮಾರು 11 ಕೋಟಿ ರೂಪಾಯಿಯಾಗಿತ್ತು. ಸ್ವಲ್ಪ ಸಮಯದ ನಂತರ ದೊಡ್ಡ ತೈಲ ಕ್ಷೇತ್ರವೂ ಕಂಡುಬಂದಿತು. ಜಾನ್ ತಮ್ಮ ಕಂಪನಿಯನ್ನು ಸ್ಟ್ಯಾಂಡರ್ಡ್ ಆಯಿಲ್ ಎಂದು ಮರುನಾಮಕರಣ ಮಾಡಿದರು ಮತ್ತು ಆಕ್ರಮಣಕಾರಿಯಾಗಿ ವಿಸ್ತರಿಸಿದರು. ಯುರೋಪ್ಗೆ ಸೀಮೆಎಣ್ಣೆಯನ್ನು ಎಕ್ಸ್ಪೋರ್ಟ್ ಮಾಡಿದರು. ತನಗೆ ಸಹಾಯದ ಅಗತ್ಯವಿದೆಯೆಂದು ಅರಿತುಕೊಂಡ ಜಾನ್ ಅವನಂತೆಯೇ ಮಹತ್ವಾಕಾಂಕ್ಷಿ ಮತ್ತು ನಿರ್ದಯನಾಗಿದ್ದ ಹೆನ್ರಿ ಫ್ಲಾಗ್ಲನ್ನೊಂದಿಗೆ ಪಾಲುದಾರನಾದ. ಒಟ್ಟಾಗಿ ಅವರು ತೈಲ ಉದ್ಯಮದಲ್ಲಿ ಪ್ರಾಬಲ್ಯ ಸಾಧಿಸುವ ಗುರಿಯನ್ನು ಹೊಂದಿದ್ದರು. ವ್ಯಾಪಾರವನ್ನು ಯುದ್ಧದಂತೆ ನೋಡಿದರು. ಸೀಮೆಎಣ್ಣೆಯ ಹೊಸ ಬ್ರ್ಯಾಂಡ್ಗಳು ಮಾರುಕಟ್ಟೆಗೆ ಬಂದವು. ಅವರು ಸೀಮೆಎಣ್ಣೆಯನ್ನು ಸಾಗಿಸುತ್ತಿದ್ದ ರೈಲ್ವೆ ಕಂಪನಿಗಳ ಜೊತೆ ಸೀಕ್ರೆಟ್ ಅಗ್ರಿಮೆಂಟನ್ನು ಮಾಡಿಕೊಂಡರು. ಅದರ ಪ್ರಕಾರ ರೈಲ್ವೆ ಕಂಪನಿಗಳು ರಾಕ್ಫೆಲ್ಲರ್ನ ಪೆಟ್ರೋಲನ್ನು ಸಾಗಿಸುವುದಕ್ಕೆ ಬೇರೆ ಕಂಪನಿಗಳಿಗಿನ್ನ 75% ಕಮ್ಮಿ ಹಣವನ್ನು ಸ್ವೀಕರಿಸಲು ಒಪ್ಪಿದವು. ಬೇರೆ ಪೆಟ್ರೋಲ್ ಕಂಪನಿಗಳಿಗೆ ಇಷ್ಟು ಕಮ್ಮಿ ದರ ಕೊಡಬಾರದು ಎಂದು ಕಂಡೀಷನ್ ಹಾಕಿದರು. ಅಷ್ಟೇ ಅಲ್ಲ, ಬೇರೆ ಕಂಪನಿಗಳ ವ್ಯಾಪಾರದ ಗುಟ್ಟುಗಳನ್ನು ಕೂಡ ರೈಲ್ವೆ ಕಂಪನಿಗಳಿಂದ ತಿಳಿದುಕೊಂಡು ಅವರ ಬಿಸಿನೆಸ್ ಅನ್ನು ಕದಿಯುತ್ತಿದ್ದರು. ರೈಲ್ವೆ ಕಂಪನಿಗಳಿಗೆ ರಾಕ್ಫೆಲ್ಲರ್ನಿಂದ ಪೆಟ್ರೋಲ್ ಸಾಗಣೆ ಮಾಡುವ ಬಿಸಿನೆಸ್ ಬೇಕೇ ಬೇಕಾದ ಕಾರಣ ಅವನು ಹೇಳಿದಂತೆ ಕೇಳಿದರು. ಇವೆಲ್ಲದರ ಕಾರಣದಿಂದ ರಾಕ್ಫೆಲ್ಲರ್ ಅತಿ ಕಡಿಮೆ ಬೆಲೆಗೆ ತೈಲವನ್ನು ಮಾರಾಟ ಮಾಡಿದರು. ಇದು ಅನೇಕ ರಿಫೈನರಿಗಳನ್ನು ವ್ಯಾಪಾರದಿಂದ ಹೊರಗುಳಿಯುವಂತೆ ಮಾಡಿತು, ಕಾಂಪಿಟಿಷನ್ ಅನ್ನು ಕಡಿಮೆ ಮಾಡಿತು ಮತ್ತು ಸ್ಟ್ಯಾಂಡರ್ಡ್ ಆಯಿಲ್ ನಂತರ ಬೆಲೆಗಳನ್ನು ಹೆಚ್ಚಿಸಲು ಅನುವು ಮಾಡಿಕೊಟ್ಟಿತು. ರಾಕ್ಫೆಲ್ಲರ್ ಒಂದರ ಮೇಲೆ ಒಂದು ರಿಫೈನರಿಗಳನ್ನು ಕೊಂಡುಕೊಳ್ಳಲು ಮುಂದಾದರು. ಕೇವಲ 6 ವಾರಗಳ ಅವಧಿಯಲ್ಲಿ ಜಾನ್ ಕ್ಲೀವ್ಲ್ಯಾಂಡ್ನಲ್ಲಿದ್ದ 26 ಸಂಸ್ಕರಣಾ ಕಂಪನಿಗಳಲ್ಲಿ 22 ಕಂಪನಿಗಳನ್ನು ಬೆದರಿಸುವಲ್ಲಿ ಯಶಸ್ವಿಯಾದರು ಮತ್ತು ಅತಿ ಕಡಿಮೆ ಬೆಲೆಗೆ ಆ 22 ಕಂಪನಿಗಳನ್ನು ಕೊಂಡುಕೊಂಡರು. ಅವರಿಗೆ ತನ್ನ ಕಂಪನಿಯ ಹಣಕಾಸಿನ ಶಕ್ತಿಯನ್ನು ತೋರಿಸಿ ತಾವು ಎಲ್ಲರನ್ನೂ ಮೀರಿಸಬಲ್ಲರು ಎಂದು ಅವರಿಗೆ ಸಾಬೀತುಪಡಿಸಿದರು. ರಾಕ್ಫೆಲ್ಲರ್ ಯಾವುದೇ ರಿಫೈನರಿಯನ್ನು ಕೊಂಡುಕೊಂಡರೂ ಅದರ ಮಾಲೀಕರಿಗೆ 2 ಆಯ್ಕೆಗಳಿದ್ದವು.
ಅವರು ತೈಲ ಉದ್ಯಮಕ್ಕೆ ಮರುಪ್ರವೇಶಿಸುವುದಿಲ್ಲವೆಂದು ಒಪ್ಪಂದಕ್ಕೆ ಸಹಿ ಮಾಡಬೇಕು ಅಥವಾ ಸ್ಟ್ಯಾಂಡರ್ಡ್ ಆಯಿಲ್ಗೆ ನೌಕರರಾಗಿ ಸೇರಬೇಕು. ಬಹುತೇಕ ಮಾಲೀಕರು ಸುಮ್ಮನೆ ಕೂರುವ ಬದಲು ಎರಡನೇ ಆಯ್ಕೆಯನ್ನು ಆರಿಸಿಕೊಳ್ಳುತ್ತಿದ್ದರು. ತಮ್ಮದೇ ಆದ ಕಂಪನಿಗಳನ್ನು ನಡೆಸುತ್ತಿದ್ದ ಉದ್ಯಮಿಗಳು ಈಗ ಸ್ಟ್ಯಾಂಡರ್ಡ್ ಆಯಿಲ್ ಛತ್ರಿ ಅಡಿಯಲ್ಲಿ ಕೆಲಸ ಮಾಡುವಂತಾಯಿತು. ಕಂಪನಿಯು ವೆಚ್ಚವನ್ನು ಕಡಿತಗೊಳಿಸಲು ಅತ್ಯಾಧುನಿಕ ತೈಲ ಸಂಸ್ಕರಣಾ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿತು. 1873ರ ಹೊತ್ತಿಗೆ ಜಾನ್ ವಾರ್ಷಿಕವಾಗಿ 10 ಲಕ್ಷ ಬ್ಯಾರೆಲ್ ಸೀಮೆಎಣ್ಣೆಯನ್ನು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದನು ಮತ್ತು ಕ್ಲೀವ್ಲ್ಯಾಂಡ್ ಸಂಸ್ಕರಣಾಗಾರಗಳನ್ನು ಏಕಸ್ವಾಮ್ಯಗೊಳಿಸಿದನು. ಸೆಪ್ಟೆಂಬರ್ 18, 1873ರಂದು ಬ್ಯಾಂಕ್ ವೈಫಲ್ಯಗಳ ಸರಣಿಯು ಅಮೆರಿಕಾದಲ್ಲಿ 6 ವರ್ಷಗಳ ರಾಷ್ಟ್ರೀಯ ಆರ್ಥಿಕ ಸಂಕಷ್ಟವನ್ನು ಉಂಟುಮಾಡಿತು. ಬೇಡಿಕೆಯ ಕೊರತೆಯಿಂದಾಗಿ ತೈಲ ಬೆಲೆಯೂ ಕುಸಿಯಿತು. ಅನೇಕ ಸಂಸ್ಕರಣಾಗಾರಗಳು ದಿವಾಳಿತನವನ್ನು ಎದುರಿಸಿದರು. ಆದರೆ ಸ್ಟ್ಯಾಂಡರ್ಡ್ ಆಯಿಲ್ನ ಎಚ್ಚರಿಕೆಯ ಹಣಕಾಸು ನಿರ್ವಹಣೆ ಮತ್ತು ಆಧುನೀಕರಿಸಿದ ಸಂಸ್ಕರಣಾಗಾರಗಳು ಅದನ್ನು ಲಾಭದಾಯಕವಾಗಿ ಉಳಿಯಲು ಅವಕಾಶ ಮಾಡಿಕೊಟ್ಟವು. ಜಾನ್ ಇಂಥ ಬಿಕ್ಕಟ್ಟನ್ನು ಒಂದು ಅವಕಾಶವಾಗಿ ನೋಡಿದರು. ಅವರು ಈಗಾಗಲೇ ಕ್ಲೀವ್ಲ್ಯಾಂಡ್ನಲ್ಲಿ ಪ್ರಾಬಲ್ಯ ಹೊಂದಿದ್ದರು. ಆದರೆ ರಾಷ್ಟ್ರವ್ಯಾಪಿ ರಿಫೈನರ್ಗಳು ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆಂದು ತಿಳಿದಿದ್ದರು. ಅವರು ಹೆಣಗಾಡುತ್ತಿರುವ ತೈಲ ಕಂಪನಿಗಳನ್ನು ಕೊಂಡುಕೊಳ್ಳಲು ರಾಷ್ಟ್ರವ್ಯಾಪಿ ಅಭಿಯಾನವನ್ನು ಪ್ರಾರಂಭಿಸಿದರು ಮತ್ತು ಯಾರಾದರೂ ಮಾರಾಟ ಮಾಡಲು ಇಷ್ಟವಿಲ್ಲದಿದ್ದಾಗ ಜಾನ್ ಅವರ ಮೇಲೆ ಪರೋಕ್ಷವಾಗಿ ಒತ್ತಡವನ್ನು ಹೇರಿದರು. ಉದಾಹರಣೆಗೆ, ಅವರು ಲಭ್ಯವಿರುವ ಎಲ್ಲಾ ಸಂಸ್ಕರಣಾ ಯಂತ್ರೋಪಕರಣಗಳು ಮತ್ತು ಬ್ಯಾರೆಲ್ಗಳನ್ನು ಖರೀದಿಸಿದರು. ಆದ್ದರಿಂದ ಸ್ಪರ್ಧಿಗಳು ತಮ್ಮ ತೈಲವನ್ನು ತಯಾರಿಸಲು ಅಥವಾ ಪ್ಯಾಕೇಜ್ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹೇಗಾದರೂ ಅವರು ತೈಲವನ್ನು ತಯಾರಿಸುವಲ್ಲಿ ಯಶಸ್ವಿಯಾದರೆ ರಾಕ್ಫೆಲ್ಲರ್ ಪ್ರತಿ ರೈಲು ಮಾರ್ಗವನ್ನು ತಿಂಗಳುಗಳವರೆಗೆ ಕಾಯ್ದಿರಿಸುತ್ತಿದ್ದರು. ಆದ್ದರಿಂದ ಇತರೆ ರಿಫೈನರ್ಗಳು ತಮ್ಮ ತೈಲವನ್ನು ಎಲ್ಲಿಯೂ ಸಾಗಿಸಲು ಸಾಧ್ಯವಾಗಲಿಲ್ಲ. ಜಾನ್ನ ಮತ್ತೊಂದು ಕ್ರೂರ ವ್ಯವಹಾರ ತಂತ್ರವೆಂದರೆ ರೈಲು ಮಾರ್ಗಗಳು ಇತರ ರಿಫೈನರ್ಗಳಿಗೆ ಬೆಲೆಗಳನ್ನು ಹೆಚ್ಚಿಸುವಂತೆ ಒತ್ತಡ ಹೇರುತ್ತಿದ್ದರು. ಈ ನೀತಿಗಳಿಂದ ಇತರೆ ರಿಫೈನರ್ಗಳು ದಿವಾಳಿಯಾದವು ಮತ್ತು ರಾಕ್ಫೆಲ್ಲರ್ ಅವುಗಳನ್ನು ಬಹಳ ಕಡಿಮೆ ಹಣಕ್ಕೆ ಕೊಂಡುಕೊಂಡರು. ಅಂತಿಮವಾಗಿ ಸ್ಟ್ಯಾಂಡರ್ಡ್ ಆಯಿಲ್ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ ಪ್ರತಿಯೊಬ್ಬರೂ ರಾಕ್ಫೆಲ್ಲರ್ನ ಸಾಮ್ರಾಜ್ಯದಲ್ಲಿ ಹೀರಿಕೊಳ್ಳಲ್ಪಟ್ಟರು ಅಥವಾ ಅವರ ಒತ್ತಡದಲ್ಲಿ ಮಣಿದರು. ಸ್ಟ್ಯಾಂಡರ್ಡ್ ಆಯಿಲ್ ಈಗ ಅಮೆರಿಕದ ಸಂಪೂರ್ಣ ತೈಲ ಸಂಸ್ಕರಣಾ ಉದ್ಯಮದ ಸುಮಾರು 90% ನಿಯಂತ್ರಿಸುತ್ತಿತ್ತು. ಉದ್ಯಮದ ಮೇಲೆ ಇನ್ನೂ ಹೆಚ್ಚಿನ ನಿಯಂತ್ರಣವನ್ನು ಸಾಧಿಸಲು ಜಾನ್ ಪೈಪ್ಲೈನ್ಗಳ ಜಾಲವನ್ನು ನಿರ್ಮಿಸಿದರು. ಅದು ಕಚ್ಚಾ ತೈಲವನ್ನು ತಮ್ಮ ಸಂಸ್ಕರಣಾಗಾರಗಳಿಗೆ ತಂದಿತು ಮತ್ತು ಸಂಸ್ಕರಿಸಿದ ತೈಲವನ್ನು ದೊಡ್ಡ ನಗರಗಳಿಗೆ ಪಂಪ್ ಮಾಡಿತು. ಈ ಪೈಪ್ಲೈನ್ಗಳು ಸಂಸ್ಕರಿಸಿದ ತೈಲವನ್ನು ಸಾಗಿಸಲು ರೈಲು ಮಾರ್ಗಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿತು. ಪೈಪ್ಲೈನ್ಗಳ ವ್ಯಾಪಕ ಜಾಲದಿಂದಾಗಿ ಆಕ್ಟೋಪಸ್ ಎಂಬ ನಿಕ್ನೇಮ್ ಅನ್ನು ಗಳಿಸಿತು. ಜಾನ್ ಡಿ ರಾಕ್ಫೆಲ್ಲರ್ ತನ್ನ 30ರ ಹರೆಯದಲ್ಲಿದ್ದರೂ ಈಗ ತೈಲ ಸಂಸ್ಕರಣೆಯ ನಿರ್ವಿವಾದ ರಾಜ ಮತ್ತು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು. ಆದರೂ ಸ್ಟ್ಯಾಂಡರ್ಡ್ ಆಯಿಲ್ನ ಕ್ರೂರ ವ್ಯಾಪಾರ ನೀತಿಗಳಿಂದ ಹಲವಾರು ಜನರು ಬಲಿಯಾಗಿದ್ದರು ಮತ್ತು ಜಾನ್ನ ಶತ್ರುಗಳ ಪಟ್ಟಿ ಅಪಾಯಕಾರಿಯಾಗಿ ಬೆಳೆಯುತ್ತಿತ್ತು. ಇಷ್ಟು ಶ್ರೀಮಂತರಾದರೂ ಜಾನ್ ಬಹಳ ಸರಳವಾದ ಜೀವನವನ್ನು ನಡೆಸುತ್ತಿದ್ದರು. ಎಂದಿಗೂ ದುಬಾರಿ ವಸ್ತುಗಳನ್ನು ಖರೀದಿಸುತ್ತಿರಲಿಲ್ಲ. ಇತರೆ ಶ್ರೀಮಂತರು ತಮ್ಮ ಬಿಡುವಿನ ಸಮಯವನ್ನು ಫಿಲಂ ಸ್ಟಾರ್ಗಳ ಜೊತೆ ಕಳೆಯುತ್ತಿದ್ದರೆ ಜಾನ್ ಅವರು ತಮ್ಮ ಮಕ್ಕಳ ಜೊತೆ ಆಟವಾಡಲು ಬಯಸುತ್ತಿದ್ದರು. 1893ರ ಹೊತ್ತಿಗೆ ಅಮೆರಿಕಾದಲ್ಲಿ ಕಾರುಗಳ ಬಳಕೆಯು ಹೆಚ್ಚಾಗಲು ಪ್ರಾರಂಭವಾಯಿತು. ಅದು ಅವರಿಗೆ ಮತ್ತೊಂದು ಅವಕಾಶವನ್ನು ನೀಡಿತು. ಮೊದಲು ಗ್ಯಾಸೋಲಿನ್ ಅನ್ನು ತ್ಯಾಜ್ಯ ವಸ್ತು ಎಂದು ಪರಿಗಣಿಸಲಾಗಿತ್ತು. ಆದರೆ ಈಗ ಅವರು ಅದನ್ನು ಇಂಧನವಾಗಿ ಕಾರು ಮಾಲೀಕರಿಗೆ ಮಾರಾಟ ಮಾಡಿದರು. ಅವರ ಸಂಪತ್ತು ಗಗನಕ್ಕೇರುವುದರೊಂದಿಗೆ ಅವರ ನಿರ್ದಯ ವ್ಯಾಪಾರ ಅಭ್ಯಾಸಗಳಿಂದಾಗಿ ಅವರ ಇಮೇಜ್ ಕಳಂಕಿತವಾಯಿತು. ಇಡಾ ಟಾರ್ಬೆಲ್ ಎಂಬ ಪತ್ರಕರ್ತೆ ಪತ್ರಿಕೆಗಳಲ್ಲಿ ಅವರ ಬಗ್ಗೆ ನಕಾರಾತ್ಮಕ ಲೇಖನಗಳನ್ನು ಬರೆಯಲು ಪ್ರಾರಂಭಿಸಿದರು. ಬಹಳ ಹಿಂದೆಯೇ ಜಾನ್ನ ನಿರ್ದಯ ವ್ಯಾಪಾರ ತಂತ್ರಗಳಿಂದ ದಿವಾಳಿಯಾದ ತೈಲ ಸಂಸ್ಕರಣಾಗಾರರಲ್ಲಿ ಟಾರ್ಬೆಲ್ನ ತಂದೆ ಒಬ್ಬರಾಗಿದ್ದರು. ಅವಳ ತಂದೆಯ ಬಿಸ್ನೆಸ್ ಪಾರ್ಟ್ನರ್ ತಮ್ಮ ಸಂಪತ್ತನ್ನು ಜಾನ್ ನಾಶಪಡಿಸಿದ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಈಗ ಟಾರ್ಬೆಲ್ ಲೇಖನಗಳ ಮೂಲಕ ತನ್ನ ತಂದೆಯನ್ನು ದಿವಾಳಿ ಮಾಡಿದ ಅವಳ ಬಾಲ್ಯವನ್ನು ದುಃಖಕರವಾಗಿಸಿದ ರಾಕ್ಫೆಲ್ಲರ್ನ ದುಷ್ಕೃತ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದಳು. ಟಾರ್ಬೆಲ್ ಬರೆದ ಯಾವುದಕ್ಕೂ ಜಾನ್ ಎಂದಿಗೂ ಪ್ರತಿಕ್ರಿಯಿಸಲಿಲ್ಲ ಮತ್ತು ಅವನ ಮೌನವು ಸಾರ್ವಜನಿಕರನ್ನು ಮತ್ತಷ್ಟು ಕೋಪಗೊಳಿಸಿತು. ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ ತನ್ನ ಮೊದಲ ಅಧ್ಯಕ್ಷೀಯ ಅವಧಿಯ ಅಂತ್ಯವನ್ನು ಸಮೀಪಿಸುತ್ತಿದ್ದಂತೆ ಸ್ಟ್ಯಾಂಡರ್ಡ್ ಆಯಿಲ್ ಅನ್ನು ತನ್ನ ಪ್ರಚಾರದಲ್ಲಿ ತನ್ನ ಶತ್ರುವನ್ನಾಗಿ ಮಾಡುವ ಮೂಲಕ ಸಾರ್ವಜನಿಕ ಭಾವನೆಯನ್ನು ತನ್ನ ಅನುಕೂಲಕ್ಕೆ ಬಳಸಿಕೊಳ್ಳುವ ಪ್ರಯತ್ನ ಕೇಳಿದರು. ರೂಸ್ವೆಲ್ಟ್ ಏಕಸ್ವಾಮ್ಯವನ್ನು ತೊಡೆದುಹಾಕಲು ಭರವಸೆ ನೀಡಿದರು. ಚುನಾವಣೆಯಲ್ಲಿ ಗೆಲ್ಲುತ್ತಿದ್ದಂತೆ ಸ್ಟ್ಯಾಂಡರ್ಡ್ ಆಯಿಲ್ ಮೇಲೆ ಸಮರವನ್ನು ಸಾರಿದರು. ಈ ಐತಿಹಾಸಿಕ ದಾಳಿಯಲ್ಲಿ ರಾಕ್ಫೆಲ್ಲರ್ಗೆ ತೈಲ ಉದ್ಯಮದ ಏಕಸ್ವಾಮ್ಯ, ಪರಭಕ್ಷಕ ಬೆಲೆ, ಕಾನೂನು ಬಾಹಿರ ರೈಲ್ ರೋಡ್ ರಿಯಾಯಿತಿಗಳು, ಕಾರ್ಪೊರೇಟ್ ಬೇಹುಗಾರಿಕೆ ಮತ್ತು ಪ್ರತಿಸ್ಪರ್ಧಿಗಳ ರಹಸ್ಯ ಮಾಲೀಕತ್ವದ ಆರೋಪ ಹೊರಿಸಲಾಯಿತು.
ಅವರು ಅಮೆರಿಕಾದಲ್ಲಿ ತೈಲ ಸಂಸ್ಕರಣೆಯ 87% ನಿಯಂತ್ರಣವನ್ನು ಹೊಂದಿದ್ದರು ಮತ್ತು ಏಕಸ್ವಾಮ್ಯವನ್ನು ದುರುಪಯೋಗಿಸಿಕೊಂಡು ಸೀಮೆಎಣ್ಣೆಯನ್ನು ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡುತ್ತಿದ್ದರು. ಏಕಸ್ವಾಮ್ಯವೆಂದು ದೃಢೀಕರಿಸಲ್ಪಟ್ಟಿರುವುದರ ಹೊರತಾಗಿ ಸ್ಟ್ಯಾಂಡರ್ಡ್ ಆಯಿಲ್ ನೂರಾರು ರಾಜಕಾರಣಿಗಳಿಗೆ ಲಂಚ ನೀಡಿದೆ ಮತ್ತು ಉದ್ದೇಶಪೂರ್ವಕವಾಗಿ ಬಹುವಿರೋಧಿ ಕಾನೂನುಗಳನ್ನು ಮುರಿದಿದೆ ಎಂದು ಪುರಾವೆಗಳು ಸಾಬೀತುಪಡಿಸಿದವು. ಮೇ 15, 1911ರಂದು ಅವರು ತಪ್ಪಿತಸ್ಥರೆಂದು ಕಂಡುಬಂದ ನಂತರ ಫೆಡರಲ್ ಸರ್ಕಾರವು ಸ್ಟ್ಯಾಂಡರ್ಡ್ ಆಯಿಲ್ ಅನ್ನು 34 ಪ್ರತ್ಯೇಕ ಕಂಪನಿಗಳಾಗಿ ಮುರಿದು ಹಾಕಿತು. ಮಾರುಕಟ್ಟೆಯಲ್ಲಿ ಕೇವಲ ಒಂದು ದೊಡ್ಡ ಕಂಪನಿ ಇರುವುದಕ್ಕಿಂತ 34 ಕಂಪನಿಗಳು ಇದ್ದರೆ ಸ್ಪರ್ಧೆ ಹೆಚ್ಚುವುದು ಮತ್ತೆ ಬೆಲೆ ಕಮ್ಮಿಯಾಗುವುದು ಎನ್ನುವುದು ಇದರ ಉದ್ದೇಶವಾಗಿತ್ತು. ಏಕಸ್ವಾಮ್ಯವನ್ನು ಕಳೆದುಕೊಂಡ ರಾಕ್ಫೆಲ್ಲರ್ ಮೊದಲಿನಷ್ಟು ಶ್ರೀಮಂತನಾಗಿ ಉಳಿಯುವುದಿಲ್ಲ ಎಂದು ಅವನ ಶತ್ರುಗಳು ಸಂತೋಷಪಟ್ಟರು. ಆದರೆ ಅವನ 34 ಕಂಪನಿಗಳ ಷೇರುಗಳು ಷೇರು ಮಾರುಕಟ್ಟೆಯಲ್ಲಿ ಲಭ್ಯವಾಗುತ್ತಿದ್ದಂತೆಯೇ ಹೂಡಿಕೆದಾರರು ಅವುಗಳನ್ನು ಖರೀದಿಸಲು ಮುಗಿಬಿದ್ದರು ಮತ್ತು ಕೆಲವೇ ದಿನಗಳಲ್ಲಿ ರಾಕ್ಫೆಲ್ಲರ್ನ ಆಸ್ತಿ 3 ಪಟ್ಟು ಹೆಚ್ಚಾಯಿತು. 1911ರ ಅಂತ್ಯದ ವೇಳೆಗೆ ರಾಕ್ಫೆಲ್ಲರ್ ವಿಶ್ವದ ಮೊದಲ ಬಿಲಿಯನೇರ್ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಯಾದರು. ಜಾನ್ ಸುಮಾರು 70 ವರ್ಷ ಆಗುತ್ತಿದ್ದಂತೆಯೇ ನಿವೃತ್ತರಾದರು ಮತ್ತು ತಮ್ಮ ಕಡೆ ದಿನಗಳನ್ನು ಜನಸೇವೆ ಮಾಡುವುದಕ್ಕೆ ಮೀಸಲಿಟ್ಟರು. ತಮ್ಮ ಮೊದಲ ವೇತನವನ್ನು ಸ್ವೀಕರಿಸಿದಾಗಿನಿಂದ ಅವರು ತನ್ನ ಗಳಿಕೆಯ ಕನಿಷ್ಠ 10% ಅನ್ನು ದಾನ ಮಾಡುತ್ತಿದ್ದರು. ತಮ್ಮ ಇಮೇಜ್ ಸುಧಾರಿಸಲು ದೇಣಿಗೆಯನ್ನು ಬಳಸುತ್ತಾರೆ ಎಂಬ ಟೀಕೆಗಳ ಹೊರತಾಗಿಯೂ ಅವರು ಅನಾಮಧೇಯವಾಗಿ ನೀಡುವುದನ್ನು ಮುಂದುವರೆಸಿದರು. 1913ರಲ್ಲಿ ಜಾನ್ ತನ್ನ ಮಗ ಜಾನ್ ಜೂನಿಯರ್ನೊಂದಿಗೆ ರಾಕ್ಫೆಲ್ಲರ್ ಫೌಂಡೇಶನ್ ಅನ್ನು ಸ್ಥಾಪಿಸಿದರು ಮತ್ತು ಸುಮಾರು $150 ಮಿಲಿಯನ್ ದಾನ ಮಾಡಿದರು. ಅಂತಿಮವಾಗಿ ಅವರು ಒಟ್ಟು $540 ಮಿಲಿಯನ್ ದೇಣಿಗೆ ನೀಡಿದರು. ಜೂನಿಯರ್ ಕೂಡ ತಮ್ಮ ತಂದೆಯಂತೆ ಹೆಚ್ಚುವರಿ $540 ಮಿಲಿಯನ್ ತಮ್ಮ ಪಿತ್ರಾರ್ಜಿತ ಸಂಪತ್ತಿನಿಂದ ನೀಡಿದರು. ರಾಕ್ಫೆಲ್ಲರ್ ಫೌಂಡೇಶನ್ ತನ್ನ 100 ವರ್ಷಗಳ ಇತಿಹಾಸದಲ್ಲಿ ಶತಕೋಟಿಗಳನ್ನು ದಾನವಾಗಿ ನೀಡಿದೆ. ಇದು ಜಾನ್ರನ್ನು ಇತಿಹಾಸದ ಅತ್ಯಂತ ಉದಾರ ದಾನಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ. ನೂರಾರು ವೈದ್ಯಕೀಯ ಸಂಶೋಧನೆಗಳ ಪ್ರಾಯೋಜಕತ್ವವನ್ನು ವಹಿಸಿ ಲಕ್ಷಾಂತರ ಜನರ ಪ್ರಾಣವನ್ನು ಉಳಿಸಿದ್ದಾರೆ ಮತ್ತು ವಿಶ್ವದಾದ್ಯಂತ ಸಾವಿರಾರು ಶಾಲೆಗಳನ್ನು ನಿರ್ಮಿಸಲು ಸಹಾಯ ಮಾಡಿದ್ದಾರೆ. ಈ ಪರಂಪರೆಯು 16 ವರ್ಷ ವಯಸ್ಸಿನ ಒಬ್ಬ ಹುಡುಗ ತನ್ನ ಕುಟುಂಬವನ್ನು ಬೆಂಬಲಿಸಲು ಪ್ರಯತ್ನಿಸುವುದರೊಂದಿಗೆ ಪ್ರಾರಂಭವಾಗಿದ್ದು, ಆದರೆ ಜಾನ್ನ ಸಂಕೀರ್ಣ ನೈತಿಕತೆಯು ಚರ್ಚೆಯ ವಿಷಯವಾಗಿ ಉಳಿದಿದೆ, ಏಕೆಂದರೆ ಅವನ ಸದ್ಗುಣಗಳು ಅವನ ನ್ಯೂನತೆಗಳಷ್ಟೇ ಮಹತ್ವದ್ದಾಗಿವೆ. ನಿಜವಾಗಿಯೂ ಇವರಿಗಿದ್ದದ್ದು 2 ಮುಖ, ಒಂದು ಉದಾರ ಮನಸ್ಸಿನ ದಾನಿ ಮತ್ತು ಮತ್ತೊಂದು ಕ್ರೂರ ನಿರ್ದಯ ಮತ್ತು ದುರಾಸೆಯಿಂದ ಕೂಡಿದ್ದು. ಆದರೆ ಅವರು ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣ ಉದ್ಯಮಿಗಳಲ್ಲಿ ಒಬ್ಬರು ಎಂಬುದು ಸತ್ಯ.